ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆ ಟಾಪಿಕ್ ಪ್ಲಸ್ ಅದ್ರ ಮೇಲೆ ಆಗಿರೋ ಅರ್ನಿಂಗ್ ಇದೆಲ್ಲ ನಿಮಗೆ ವಿತ್ ಪ್ರೂಫ್ ಜೊತೆ ತೋರಿಸ್ತೀನಿ. ಸೊ 5 ನವೆಂಬರ್ 2024ಕ್ಕೆ ಇದೇ ನವೆಂಬರ್ 5ನೇ ತಾರೀಕಿಗೆ ಇದು ಮಾನಿಟೈಸ್ ಆಗಿದೆ ಸ್ನೇಹಿತರೆ ಚಾನಲ್. ಇಲ್ಲಿ ಅರ್ನಿಂಗ್ ಕೂಡ ಶೋ ಮಾಡ್ತೀನಿ ನಿಮಗೆ. ಇಲ್ಲಿ ನೋಡಿ ಅರ್ನಿಂಗ್ ಎಷ್ಟಿದೆ ಅನ್ನೋದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಇವತ್ತೊಂದು ಹೊಸ ಟಾಪಿಕ್ನೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ ಸ್ನೇಹಿತರೆ, ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇವತ್ತಿನ ಟಾಪಿಕ್ನಲ್ಲಿ ನೋಡಿ ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಹಲವಾರು ಟಾಪಿಕ್ಸ್ ಇದೆ, ಹಲವಾರು ಕ್ಯಾಟಗರೀಸ್ ಇದೆ. ಸುಮಾರು ರೀತಿಯಲ್ಲಿ ನೀವು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಚಾನಲಿಂದ ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೋದು. ಬಟ್ ಮಾಡೋ ಇಚ್ಛೆ ಇರಬೇಕಷ್ಟೆ. ಸೊ ಇವತ್ತು ಒಂದು ಹೊಸ ಟಾಪಿಕ್ನೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಸೊ ಅದರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆ ಟಾಪಿಕ್ಕು ಪ್ಲಸ್ ಅದ್ರ ಮೇಲೆ ಆಗಿರೋ ಅರ್ನಿಂಗು ಇದೆಲ್ಲ ನಿಮಗೆ ವಿತ್ ಪ್ರೂಫ್ ಜೊತೆ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ನಿಮಗೊಂದು ಫಸ್ಟ್ ಚಾನಲ್ ತೋರಿಸ್ತೀನಿ. ಆ ಚಾನಲ್ ಮೇಲೆ ಆಗಿರೋ ಅರ್ನಿಂಗ್ ತೋರಿಸ್ತೀನಿ. ಅದಾದಮೇಲೆ ಅದು ಏನು ಮಾಡಬೇಕು, ಯಾವ ರೀತಿ ನಾವು ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಮಾಹಿತಿ ನಿಮ್ಗೆ ಕೊಡ್ತೀನಿ. ಸೊ ಬನ್ನಿ, ಅಲ್ಲಿ ಮೊದಲು ನಾನು ನಿಮಗೆ ಚಾನಲ್ ತೋರಿಸ್ತೀನಿ. ಸೊ ನೋಡಿ ಸ್ನೇಹಿತರೆ, ಇದೊಂದು ಚಾನಲ್ ಇದೆ. ಇಲ್ಲಿ ಚಾನಲ್ ಇದೆ. ಸೊ ನೋಡ್ಬೋದು, ಈ ಚಾನಲ್ ಮೇಲೆ ಸ್ನೇಹಿತರೆ ಕಾರ್ಟೂನ್ ವಿಡಿಯೋಸ್ ಹಾಕಿ ಇವರು ಅರ್ನಿಂಗ್ ಮಾಡ್ತಿದ್ದಾರೆ. ಸೊ ತುಂಬ ಈಸಿ ಆದಂಥ ಇದು ಇದೆ, ಅಪ್ಲಿಕೇಶನ್ ಇದೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ಒಳ್ಳೆಯದು ಕಾರ್ಟೂನ್ ವಿಡಿಯೋಸ್ ಮಾಡಿ ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಿ ಹಣ ಮಾಡ್ಬೋದು. ಆಗಿರೋ ಅರ್ನಿಂಗ್ ಬಗ್ಗೆನೂ ನಿಮ್ಗೆ ತೋರಿಸ್ತೀನಿ. ಸೊ ಈ ರೀತಿ ಚಾನಲ್ ಮೇಲೆ ವಿಡಿಯೋಸ್ ಎಲ್ಲ ಹಾಕಿ ಇವರು ಅರ್ನಿಂಗ್ ಮಾಡ್ತಿದ್ದಾರೆ. ಸೊ ಇವರು ಆಲ್ಮೋಸ್ಟ್ ಒಂದು 4 ಮಂತ್ಸಿಂದ ಇವ್ರು ಕೆಲಸ ಮಾಡ್ತಿದ್ದಾರೆ. ಒಂದು 4 ಮಂತಲ್ಲೇ ಚಾನಲ್ ಗ್ರೋ ಆಗಿದೆ. ಕಂಪ್ಲೀಟ್ ಗ್ರೋ ಆಗಿನೂ ಆದಮೇಲೆ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಅರ್ನಿಂಗ್ ಕೂಡ ಇವ್ರು ಮಾಡ್ತಿದ್ದಾರೆ ಇವ್ರ ಚಾನಲ್ ಮೇಲೆ. ಸೊ ಜಾಸ್ತಿ ಹೊತ್ತು ಇಲ್ಲಿ ತಗೊಳ್ಳೋದು ಬೇಡ, ಇಲ್ಲಿ ವಿಡಿಯೋಸ್ ಎಲ್ಲ ನೋಡಿ ಯಾವ ರೀತಿ ವಿಡಿಯೋಸ್ ಮಾಡ್ತಿದ್ದಾರೆ ಇವ್ರ ಚಾನಲ್. ನಾನಿಲ್ಲಿ ವಿಡಿಯೋಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಬರೀ ಕಾರ್ಟೂನ್ ವಿಡಿಯೋಸ್ ಇವ್ರು ಮಾಡಿ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಕಾರ್ಟೂನ್ ವಿಡಿಯೋಸ್ ಮಾಡಿ ಹಣ ಮಾಡ್ತಿದ್ದಾರೆ. ಸೊ ದಿನಕ್ಕೆ 2 ವಿಡಿಯೋ ಇವ್ರು ಅಪ್ಲೋಡ್ ಮಾಡ್ತಿದ್ದಾರೆ. ಎಲ್ಲ ವಿಡಿಯೋದ ಮೇಲೂ ವ್ಯೂಸ್ ಬರ್ತಿದೆ, ಚೆನ್ನಾಗಿ ವ್ಯೂಸ್ ಬರ್ತಿದೆ. ಸೊ ಈಗ ಚಾನಲ್ ಗ್ರೋ ಆಗ್ತಿದೆ. ಸಬ್ಸ್ಕ್ರೈಬರ್ಸ್ ನೋಡ್ಬೋದು ನೀವು, ಜಸ್ಟ್ 2240 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಚಾನಲ್ ಮೇಲೆ. ಸೊ ಈಗ ಚಾನಲ್ ಮಾನಿಟೈಸ್ ಆಗಿದೆ. ಅದಲ್ಲದೆ ಚಾನಲ್ ಮೇಲೆ ಅರ್ನಿಂಗ್ ಕೂಡ ಆಗಿದೆ. ಇಲ್ಲಿ ಅರ್ನಿಂಗ್ ಕೂಡ ನಾನು ತೋರಿಸ್ತೀನಿ. ಕಸ್ಟಮೈಸೇಷನ್ನಲ್ಲಿ ಹೋಗ್ತೀನಿ, ಚಾನಲ್ ಕಸ್ಟಮೈಸೇಷನಲ್ಲಿ ಇಲ್ಲಿ ಡ್ಯಾಶ್ಬೋರ್ಡಲ್ಲಿ ಬರ್ತೀನಿ, ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಮಾಡಬೇಕು ಅಂತ ಇಚ್ಛೆ ಇತ್ತು ಅಂದರೆ ಏನು ಬೇಕಾದರೂ ನಾವು ಮಾಡ್ಬೋದು. ಸೊ ಮಾಡೋ ಇಚ್ಛೆ ಇರಬೇಕು. ಇಲ್ಲಿ ನೋಡಿ, ಚಾನಲ್ ಮಾನಿಟೈಸ್ ಆಗಿದ್ದು ಯಾವಾಗ ಅಂತ ಇಲ್ಲಿ ಮೆಸೇಜ್ ಇದೆ, ಇಲ್ಲಿ ನೋಡ್ಬೋದು ನೀವು. ಸೊ 5 ನವೆಂಬರ್ 2024ಕ್ಕೆ ಇದೇ ನವೆಂಬರ್ 5ನೇ ತಾರೀಕಿಗೆ ಇದು ಮಾನಿಟೈಸ್ ಆಗಿದೆ ಸ್ನೇಹಿತರೆ ಚಾನಲ್ ಮಾನಿಟೈಸ್ ಆಗಿ ವಿಡಿಯೋಸ್ ಏನಿದೆ ಕಾರ್ಟೂನ್ ವಿಡಿಯೋಸ್ ಹಾಕಿದ್ದಾರೆ. ವಿಡಿಯೋ ಹಾಕಿದರೆ ವಾಯ್ಸ್ ಓವರ್ ಮಾಡಿದ್ದಾರೆ. ತಾವೇ ಸ್ಟೋರಿನ ಕ್ರಿಯೇಟ್ ಮಾಡಿ, ಆ ಸ್ಟೋರಿ ಮಾಡಿ ಅದ್ರ ಪ್ರಕಾರ ಕಾರ್ಟೂನ್ಸ್ ಮಾಡಿ ಇವರು ಅಪ್ಲೋಡ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡಿ, 2000 ಸಬ್ಸ್ಕ್ರೈಬರ್ಸ್ ದಾಟಿದ್ದಾರೆ ಅಂತ ಮೆಸೇಜ್ ಇದೆ. ಆಮೇಲೆ ನವೆಂಬರಲ್ಲೇ ಇವ್ರ ಚಾನಲ್ ಮಾನಿಟೈಸ್ ಆಗಿದೆ. ಇನ್ನು ಅನಾಲಿಟಿಕ್ಸ್ ಮಾನಿಟೈಸೇಷನ್ ಸೆಕ್ಷನಲ್ಲಿ, ಅರ್ನ್ ಸೆಕ್ಷನಲ್ಲಿ ನಾನು ತೋರಿಸ್ತೀನಿ ಆಗಿದೆಯೋ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಮಾನಿಟೈಸೇಷನ್ ಈ ಚಾನಲ್ ಆಗಿದೆ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಆಗಿದ್ದ ಡೇಟ್ ಕೂಡ ನಾನು ತೋರಿಸಿದ್ದೀನಿ. ಇಲ್ಲಿ ಡೇಟ್ ಕೂಡ ಇಲ್ಲಿಯೂ ನೋಡ್ಬೋದು ನೀವು. ಪಾರ್ಟ್ನರ್ ಪ್ರೋಗ್ರಾಮ್ನಲ್ಲಿ ಇಲ್ಲಿ ಅಸೋಸಿಯೇಟೆಡ್ ಆನ್ ನವೆಂಬರ್ 4th ಇವ್ರು ಅಪ್ಲೈ ಮಾಡಿರೋ ಡೇಟ್ 5ನೇ ತಾರೀಕಿಗೆ ಅಪ್ರೂವಲ್ ಆಗಿ ಬಂದಿರೋದು. ಸೊ ಇಲ್ಲಿ ನೀವು ಡೇಟ್ ಕೂಡ ನೋಡ್ಬೋದು. ಓಕೆನಾ? ಸೊ ಡೇಟ್ ನೋಡಿದ ಮೇಲೆ ಇಲ್ಲಿ ನಾನು ನಿಮಗೆ ಈ ಚಾನಲ್ ಮೇಲೆ ಆಗ್ತಿರೋ ಅರ್ನಿಂಗ್ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ನಾನು ಅನಾಲಿಟಿಕ್ಸ್ನಲ್ಲಿ ಹೋಗ್ತೀನಿ. ಅನಾಲಿಟಿಕ್ಸ್ ಕ್ಲಿಕ್ ಮಾಡಿ ಅನಾಲಿಟಿಕ್ಸ್ನಲ್ಲಿ ತೋರಿಸ್ತೀನಿ ನಿಮಗೆ ಏನಾಗಿದೆ ಅಂತ. ಸೊ ಈ ರೀತಿ ವಿಡಿಯೋಸ್ ಮಾಡಿ ನೀವು ಅರ್ನಿಂಗ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಟೋಟಲ್ 3,23,000 ವ್ಯೂಸ್ ಬಂದಿದೆ. 28 ಡೇಸ್, ಲಾಸ್ಟ್ 20 ಈ ಮಂತಲ್ಲಿ 28 ದಿನದಲ್ಲಿ ಇಷ್ಟು ಬಂದಿದೆ. ಸೊ ಇಲ್ಲಿ ನಾನು ಲಾಸ್ಟ್ 28 ಡೇಸ್ ಇದೆಯಲ್ಲ, ಇಲ್ಲಿ ಇದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿ ನಾನೇನು ಮಾಡ್ತೀನಿ, ಇಲ್ಲಿ
ನವೆಂಬರ್ ಅಷ್ಟೇ ಸೆಲೆಕ್ಟ್ ಮಾಡ್ತೀನಿ. ನವೆಂಬರಲ್ಲಿ ಏನಾಯ್ತು ಇಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ ನವೆಂಬರ್ ಸೆಲೆಕ್ಟ್ ಮಾಡಿದ್ದೀನಿ. ಇನ್ ನವೆಂಬರ್ ಪೀಪಲ್ ವಾಚ್ಡ್ ಯುವರ್ ವಿಡಿಯೋಸ್ 2,89,547 ವ್ಯೂಸ್ ಬಂದಿದೆ, ಟೈಮ್ಸ್ ಅಂತ ತೋರಿಸ್ತಿದೆ ಇಲ್ಲಿ. ಇದು ನೋಡಿ. ಆಮೇಲೆ ವಾಚ್ ಅವರ್ ನೋಡಿ ಸ್ನೇಹಿತರೆ, ವಾಚ್ ಅವರ್ ನೋಡಿ 25,000ಕ್ಕೆ 25,000. ನಂಗೆ ಬೇಕಾಗಿರೋದು 4,000 ವಾಚ್ ಅವರ್, ಆಗಿರೋದು 25,000 ವಾಚ್ ಅವರ್ ಆಗಿದೆ. ಬರೀ 3 ಲಕ್ಷ ಸಮೀಪ ಅನ್ಕೊಳ್ಳಿ ವ್ಯೂಸ್, ಅದಕ್ಕೆ ಎಷ್ಟು ವಾಚ್ ಅವರ್ ಇದೆ. ಸೊ ಸಬ್ಸ್ಕ್ರೈಬರ್ಸ್ ಕೂಡ ನೀವು ನೋಡ್ಬೋದು ಇದೇ ಮಂತಲ್ಲಿ ಆಗಿರೋದು. ಇನ್ನು ಇಲ್ಲಿ ಅರ್ನಿಂಗ್ ಕೂಡ ಇದೆ, ಅರ್ನಿಂಗ್ ಕೂಡ ನಿಮ್ಗೆ ಶೋ ಮಾಡ್ತೀನಿ. ಸೊ ಡೇಟಾ ನೋಡಿ ಹೆಂಗಿದೆ. ಬರೀ 1 ಮಂತಲ್ಲಿ ಇಷ್ಟು ಇವರಿಗೆ ಸಬ್ಸ್ಕ್ರೈಬರ್ಸು, ವ್ಯೂಸು, ಆಮೇಲೆ ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಒಂದೇ ಒಂದು ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಮಾಡೋದು ಸರಿಯಾಗಿ ನೀವು ಮಾಡಬೇಕು. ಸೊ ನೀವು ಬರೀ ನಾನು ವಾಯ್ಸ್ ಓವರ್ ಮಾಡಿ ಬೇರೆಯವ್ರದ್ದು ಕಂಟೆಂಟ್ ಎತ್ಕೊಂಡು ಬಂದು ವಿಡಿಯೋಸ್ ಮಾಡ್ತೀನಿ, ಅದು ಇದು ಇದರಲ್ಲೇ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಸೊ ಮನೆಯಲ್ಲಿ ಕೂತು ಈ ರೀತಿ ಕಂಟೆಂಟ್ ಹಾಕಿ ನೀವು ಆರಾಮಾಗಿ ಒಳ್ಳೆ ದುಡ್ಡು ಮಾಡ್ಬೋದು. ಇಲ್ಲಿ ಅರ್ನಿಂಗ್ ಕೂಡ ಶೋ ಮಾಡ್ತೀನಿ ನಿಮಗೆ. ಇಲ್ಲಿ ನೋಡಿ ಅರ್ನಿಂಗ್ ಎಷ್ಟಿದೆ ಅನ್ನೋದು. ಇಲ್ಲಿ ನೋಡಿ $118.89 ಇವ್ರ ಚಾನಲ್ ಮೇಲೆ ಅರ್ನಿಂಗ್ ಆಗಿದೆ ಸ್ನೇಹಿತರೆ. ಒಂದೇ ಒಂದು ಮಂತಲ್ಲಿ. ಚಾನಲ್ ಇದೇ ಮಂತ್ ನವೆಂಬರ್ಗೆ ಸ್ಟಾರ್ಟ್ ಆಗಿದೆ, ಮಾನಿಟೈಸೇಷನ್ ಆಗಿದೆ. ಇನ್ನು 20 ಡೇಸ್ ಕೂಡ ಆಗಿಲ್ಲ. $118 ಇವರು ಚಾನಲ್ ಮೇಲೆ ಅರ್ನಿಂಗ್ ಮಾಡಿದ್ದಾರೆ. ಇದು ರಿಯಲ್ ನಾನು ತೋರಿಸ್ತಿದ್ದೀನಿ ನಿಮಗೆ. ಬೇರೆಯವ್ರ ರೀತಿ ಏನೋ ಮಾಡಿ ಇದು ಮಾಡಿ ಅಲ್ಲ. ಸೊ ಆಗಿರೋ ಅರ್ನಿಂಗ್ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಈ ಕಾರ್ಟೂನ್ ವಿಡಿಯೋಸ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಫ್ರೀ ಅಪ್ಲಿಕೇಶನ್ ಬಳಸ್ಕೊಂಡು ನೀವು ಆರಾಮಾಗಿ ಈಸಿಯಾಗಿ ಮನೆಯಲ್ಲಿ ಕೂತು ನಿಮ್ಮ ಮೊಬೈಲಿಂದಾನೇ ಇದೆಲ್ಲ ಮಾಡ್ಬೋದು. ಸೊ ಇದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದ್ರೆ ನೀವು ನಂಗೆ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ, ನಿಮಗೆ ಯಾವ ರೀತಿ ಮಾಡಬೇಕು ಅನ್ನೋದು ಡೀಟೇಲ್ ಆಗಿ ವಿಡಿಯೋ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದ್ರ ಪ್ರಕಾರ ನೀವು ಮಾಡಿದ್ರೆ ಈ ರೀತಿ ನೀವು ಕೂಡ ಅರ್ನಿಂಗ್ ಮಾಡ್ಬೋದು. ಇದು 118 ಇದರಲ್ಲಿದೆ. ಸೊ ನಾನಿಲ್ಲಿ ಡಾಲರಲ್ಲಿ ತೋರಿಸ್ತಾ ಇದೆ. ಡಾಲರ್ ಚೇಂಜ್ ಮಾಡಿ ಇಲ್ಲಿ ಇಂಡಿಯನ್ ರುಪೀಸಲ್ಲಿ ಮಾಡಿ ತೋರಿಸ್ತೀನಿ ಎಷ್ಟು ಅಮೌಂಟ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. INR ಇಂಡಿಯನ್ ರುಪೀಸ್ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಸೇವ್ ಮಾಡ್ತೀನಿ. ಇಲ್ಲಿ ನೋಡಿ, ಸೇವ್ ಮಾಡಿದ್ಮೇಲೆ ಇಲ್ಲಿ ಅಮೌಂಟ್ ನೀವು ನೋಡ್ಬೋದು. ಓಕೆನಾ, $10,032 ಆಗಿದೆ ಟೋಟಲ್ ಅಮೌಂಟ್. ಸೊ ಒಂದೇ ಒಂದು ಮಂತಲ್ಲಿ, ಒಂದು ಮಂತ್ ಕಂಪ್ಲೀಟ್ ಆಗಿಲ್ಲ ಸ್ನೇಹಿತರೆ, 20 ಡೇಸು ಕೂಡ ಆಗಿಲ್ಲ, 18 ದಿನದ್ದು ಇದು ಅರ್ನಿಂಗ್ ಆಗಿದೆ. ಇನ್ನು 7 ದಿನ, ಇನ್ನು ಇದರಲ್ಲಿ 2 ಡೇಸ್ ಇನ್ನೂ ಆ್ಯಡ್ ಆಗಬೇಕು, ಅದು 2 ದಿನ, ಮತ್ತೆ ಇನ್ನು ಆಗ್ತಿರೋ ಮುಂದಿನ 2 ದಿನ, 7 ದಿನ, ಟೋಟಲ್ 9-10 ದಿನದ ಇನ್ನೂ ಅರ್ನಿಂಗ್ ಇಲ್ಲಿ ಆಗಬೇಕು, ಶೋ ಆಗಬೇಕು. ಸೊ ಎಷ್ಟಾಗ್ಬೋದು ನೀವೇ ಊಹಿಸ್ಕೊಳ್ಳಿ. ಈಗ 10,000 ಆಗಿದೆ ಅಂದರೆ ಇನ್ನೂ 10,000 ಆಗಲಿಕ್ಕೆ ಟೈಮ್ ಜಾಸ್ತಿ ಹೋಗಲ್ಲ, ಯಾಕಂದರೆ ಹಿಂದಿನ ವಿಡಿಯೋಸು ರನ್ ಆಗುತ್ತೆ. ಈಗ ಹಾಕ್ತಿರೋ ಹೊಸ ವಿಡಿಯೋದ ಮೇಲೂ ವ್ಯೂಸ್ ಬಂದು ಅರ್ನಿಂಗ್ ಜಾಸ್ತಿ ಆಗುತ್ತೆ. ಸೊ ಈ ಮಂತ್ ಇವರಿಗೆ ಅಟ್ಲೀಸ್ಟ್ 20,000 ಅರ್ನಿಂಗ್ ಆಗುತ್ತೆ, 20,000 ಈ ಮಂತದ್ದು. ಸೊ ನೆಕ್ಸ್ಟ್ ಮಂತ್ ಏನಾಗುತ್ತೆ ನೀವೇ ಊಹಿಸಿ ನೋಡಿ. ಸೊ ಈ ರೀತಿ ನೀವು ಒಂದು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿ ಚಾನಲ್ ಮೇಲೆ ಕೆಲಸ ಮಾಡಿ ಅರ್ನಿಂಗ್ ಮಾಡ್ಕೋಬಹುದು. ಸುಮಾರು ಜನ ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಸೊ ನೀವು ಆ ಸ್ಟೋರಿ ಏನೋ ಬಿಗ್ ಬಾಸ್ ಹಾಕೋದು ಅಥವಾ ಏನೋ ಒಂದು TV ಸೀರಿಯಲ್ಸ್ ಹಾಕಿ ಸುಮ್ಮನೆ ತೊಂದರೆ ತಂದ್ಕೊಳ್ತಿದ್ದೀರಾ ಚಾನಲ್ ಮೇಲೆ. ಬಟ್ ಈ ರೀತಿ ಮಾಡೋದ್ರಿಂದ ಯಾವುದೇ ಸಮಸ್ಯೆ ನಿಮ್ಗೆ ಆಗಲ್ಲ. ನಿಮ್ಮದೇ ಆದಂಥದ್ದು ಒಂದು ಸ್ಟೋರಿ ಮಾಡಿ ಒಂದು 5 ನಿಮಿಷನೋ 10 ನಿಮಿಷದ್ದು ವಿಡಿಯೋ ಅಪ್ಲೋಡ್ ಮಾಡಿದರೆ ಒಳ್ಳೆ ವ್ಯೂಸ್ ಬರುತ್ತೆ ಇದ್ರ ಮೇಲೆ. ಆಮೇಲೆ ವಿಡಿಯೋ ಆಡಿಯನ್ಸ್ ರಿಟೆನ್ಷನ್ ಏನಿದೆ ತುಂಬ ಸಿಗುತ್ತೆ, ಯಾಕಂದರೆ ಪೂರ್ತಿ ವಿಡಿಯೋ ನೋಡ್ತಾರೆ. ಸೊ ಹೀಗಾಗಿ ಎಷ್ಟು ವಿಡಿಯೋ ಹೆಚ್ಚಿಗೆ ನೋಡ್ತಾರಲ್ಲ ಜನ, ಅಷ್ಟು ವಿಡಿಯೋ ವೈರಲ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಇಂಥ ಟಾಪಿಕ್ ಮೇಲೆ ನೀವು ಕೆಲಸ ಮಾಡಿ ಒಳ್ಳೆ ಅರ್ನಿಂಗ್ ಕೂಡ ಆಗತ್ತೆ. ಸೊ ಇದೊಂದು ಒಳ್ಳೆ ಚಾನಲ್ ಮಾಡಿ ಇವರು ಅರ್ನಿಂಗ್ ಮಾಡ್ತಿದ್ದಾರೆ. ಇವರು ನನಗೆ ಆಕ್ಸೆಸ್ ಕೊಟ್ಟಿದ್ರು. ಆ್ಯಕ್ಚುಲಿ ಇವ್ರ ಚಾನಲ್ ಮೇಲೆ ಆಗಿರೋ ಅರ್ನಿಂಗ್ ಇನ್ನೂ ಆ್ಯಡ್ಸೆನ್ಸ್ ಅಲ್ಲಿ ಬಂದಿಲ್ಲ ಅಂತ ಇವ್ರಿಗೆ ಒಂದು ಡೌಟ್ ಇತ್ತು. ಸೊ ಅದಕ್ಕಾಗಿ ಇವ್ರು ನನಗೆ ಈ ಆಕ್ಸೆಸ್ ಕೊಟ್ಟಿದ್ರು. ನಾನು ಚಾನಲ್ ಚೆಕ್ ಮಾಡಿ ಇದೆಲ್ಲ ನೋಡಿ, ಇಲ್ಲ ಇನ್ನೂ ನೀವು ಈಗೀಗ ಸ್ಟಾರ್ಟ್ ಆಗಿದೆ ಅರ್ನಿಂಗು. ಸೊ ಈ ಅರ್ನಿಂಗ್ ಆಡ್ಸೆನ್ಸ್ ಅಲ್ಲಿ ಬರಬೇಕು ಅಂದ್ರೆ ನೆಕ್ಸ್ಟ್ ಮಂತ್ 11ರ ಒಳಗಡೆ ಅಥವಾ 11ರಿಂದ 15ರ ಒಳಗಡೆ ನಿಮ್ಮ ಆಡ್ಸೆನ್ಸ್ ನಲ್ಲಿ ಬರುತ್ತೆ. ಆಮೇಲೆ 21ಕ್ಕೆ ಏನು ಪೇಮೆಂಟ್ ಸೈಕಲ್ ಇದೆ ಅವಾಗ ಬರುತ್ತೆ ಅಂತ ಇವರಿಗೆ ಮಾಹಿತಿ ಕೊಟ್ಟಿದ್ದೆ. ಸೊ ಅದೇ ನೋಡಿಕೊಂಡು ನಾನು ಇದು ನಿಮ್ಮ ಜೊತೆ ಹಂಚ್ಕೋಬೇಕು. ಈ ರೀತಿ ನನ್ನ ಹತ್ರ 3 ಚಾನಲ್ ಈ ರೀತಿ ಬಂದಿದೆ. ಸೊ 3 ಚಾನಲ್ ಮಾನಿಟೈಸ್ ಆಗಿ ಅರ್ನಿಂಗ್ ಮಾಡ್ತಿದ್ದಾರೆ, ಒಳ್ಳೆ ಅರ್ನಿಂಗ್ ಮಾಡ್ತಿದ್ದಾರೆ. ನನ್ನ ಹತ್ರ 3 ಚಾನಲ್ ಈ ರೀತಿನೇ ಬಂದಿದೆ. ಸೊ ಅದರಲ್ಲಿ ಯಾವುದು ಹಿಂದಿನ ಚಾನಲ್ ನಾನು ತೋರಿಸಲಿಲ್ಲ, ಬಟ್ ಇದು ಒಂದು ಸ್ವಲ್ಪ ನಾನು ತೋರಿಸ್ಬೇಕು, ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೆ. ಸೊ ಒಳ್ಳೆ ಅರ್ನಿಂಗ್ ಕೊಡುತ್ತೆ ಸ್ನೇಹಿತರೆ. ಈ ರೀತಿ ವಿಡಿಯೋಸ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ, ಯಾವ ರೀತಿ ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ಅಪ್ಲಿಕೇಶನ್ ಇಂದ ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲ ಡೆಡಿಕೇಟ್ ಆಗಿ ಹೇಳಿ
ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ ಅಂತ ನನಗೆ ಕಮೆಂಟ್ ಹಾಕಿದ್ರೆ ನಾನು ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ಯಾವ ರೀತಿ ನಾವು ಯಾವ್ದು ಅಪ್ಲಿಕೇಶನ್ ಹೇಗೆ ನಾವು ಸ್ಟೋರೀಸ್ ಮಾಡಬೇಕು, ಆಮೇಲೆ ಅದನ್ನ ಕ್ರಿಯೇಟ್ ಮಾಡೋದು ಹೇಗೆ, ವಿಡಿಯೋ ಮಾಡೋದು ಹೇಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೀವು ಕಮೆಂಟ್ ಹಾಕಿದ್ರೆ. ಸೊ ಅಟ್ಲೀಸ್ಟ್ ಈ ವಿಡಿಯೋಗೆ ಕಮ್ಮಿ ಇಲ್ಲ ಅಂದ್ರೂ 200 ಲೈಕ್ಸ್ ಬರಬೇಕು. ಆಮೇಲೆ ಕಮೆಂಟ್ಸ್ ಬಂದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ನೀವು ನೋಡ್ಬೋದು ಎಷ್ಟು ಅರ್ನಿಂಗ್ ಇದೆ ಅಂತ. ಸೊ ಇಂಥ ವಿಡಿಯೋಸ್ ಎಲ್ಲ ಹಾಕಿ ಚಾನಲ್ ಮೇಲೆ ಅರ್ನಿಂಗ್ ಮಾಡಿ. ಒಳ್ಳೆ ಕಂಟೆಂಟ್ ಇದೆ ಯೂಟ್ಯೂಬ್ ಮೇಲೆ. ನೀವು ಬರೀ ಕಾಪಿ ಪೇಸ್ಟ್ನ ಮೇಲೆನೆ ಗಮನ ಕೊಡಬೇಡಿ, ಆಕ್ಟಿವಿಟಿ ಮಾಡಿ, ಏನಾದರೂ ಒಂದು ಸ್ವಲ್ಪ ಟೈಮ್ ಕೊಡಿ. ಕಲಿಯೋಕೆ ಯಾವುದಕ್ಕೂ ನೋಡಿ, ಕಲಿಬೇಕು ಅಂದ್ರೆ ಹಣ ಮಾಡಬೇಕು ಅಂದ್ರೆ ಸ್ವಲ್ಪ ಟೈಮ್ ಹೋಗುತ್ತೆ. ಸೊ ನೀವು ಟೈಮ್ ಕೊಡಿ, ಅದ್ರ ಮೇಲೆ ಒಂದು ಸ್ವಲ್ಪ ಗಮನ ಕೊಡಿ, ಯಾವ ರೀತಿ ಮಾಡಿದ್ರೆ ಒಳ್ಳೆಯದು. ನಾನು ಹೇಳಿದ್ದಷ್ಟೇ ನೋಡಬೇಡಿ, ಬೇರೆ ಚಾನಲ್ ಮೇಲೆ ವಿಸಿಟ್ ಮಾಡಿ, ಈ ರೀತಿ ಕಾರ್ಟೂನ್ ವಿಡಿಯೋಸ್ ಮಾಡೋದು ಹೇಗೆ ಅಂತ ನೋಡಿ ಮಾಡಿ ಕಲಿತು ಒಂದು ಸ್ವಲ್ಪ ವಿಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡಿ, ಆದಷ್ಟು ಟ್ರೈ ಮಾಡಿ. ಅದರಿಂದ ಒಳ್ಳೆ ಅರ್ನಿಂಗ್ ಆಗುತ್ತೆ. ಸೊ ಈ ರೀತಿ ಮಾಡಿದರೆ ಒಳ್ಳೆ ಅರ್ನಿಂಗ್ ಇದೆ. ನಿಮಗೆ ಅರ್ನಿಂಗ್ ಪ್ರೂಫ್ ಕೂಡ ನಾನು ತೋರಿಸಿದ್ದೀನಿ. ಸೊ ದಯವಿಟ್ಟು ಈ ರೀತಿ ವಿಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಆದಷ್ಟು ನಾನು ಇಲ್ಲಿ ಕರೆನ್ಸಿ ಚೇಂಜ್ ಮಾಡ್ತೀನಿ, ಅವ್ರದ್ದು $US ಇತ್ತು, $US ಮಾಡಿ ಇದನ್ನು ಸರಿ ಮಾಡ್ತೀನಿ. ಸೊ ಈ ರೀತಿ ನಾವು ಡಾಲರ್ ಮತ್ತು INR ಅಲ್ಲಿ ಚೇಂಜ್ ಮಾಡ್ಕೊಂಡು ನೋಡ್ಕೋಬೋದು. ಸೊ ಇದೊಂದು ಬೋನಸ್ ಟಿಪ್ಸ್ ಅನ್ಕೊಳ್ಳಿ. ಸೊ ಈ ರೀತಿ ನೀವು ಅರ್ನಿಂಗ್ ಮಾಡ್ಬೋದು ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂಥದ್ದೇ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.